ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗಳು ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ 2024 ಮತ್ತು 25ನೇ ಸಾಲಿನ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಗದಿಯಾಗಿರತಕ್ಕಂಥ ಒಂದು SLC ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ ಒಂದು ಏಪ್ರಿಲ್ ತಿಂಗಳ 4ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯಾದ್ಯಂತ ಒಂದು SLC ಪರೀಕ್ಷೆಗಳು ನಿಗದಿ ಆಗಿರೋದಾಗಿರುತ್ತೆ. ಒಂದು SLC ಪರೀಕ್ಷೆಯನ್ನು ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಬಹುತೇಕ ಪರೀಕ್ಷೆಗಳು ಕಂಪ್ಲೀಟ್ ಆಗಿದ್ದಾವೆ, ಮುಗಿದಿದೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಆಗಿರ್ಬೋದು, ಒಂದು ವಿಜ್ಞಾನ ಸೈನ್ಸ್ನ ಒಂದು ಸಬ್ಜೆಕ್ಟ್ನ ಒಂದು ಪರೀಕ್ಷೆಗಳು ಇರುವಂಥದ್ದಾಗಿರುತ್ತೆ. ಈ ಒಂದು ಪರೀಕ್ಷಾ ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದರ ಶುರುವಾದಂಥ ಕೆಲ ದಿನಗಳಿಂದಲೇ ಅಂದರೆ ಪರೀಕ್ಷೆ ಒಂದರ ಒಂದು ಸಬ್ಜೆಕ್ಟ್ಸ್ಗಳೇನಿದಾವಲ್ಲ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಒಂದು ಗಣಿತ ಆಗಿರ್ಬೋದು, ಈ ಥರ ವಿಷಯಗಳ ಒಂದು ಪರೀಕ್ಷೆಗಳು ಮತ್ತು ಸಮಾಜ ವಿಜ್ಞಾನ ಈ ಥರ ಪರೀಕ್ಷೆಗಳು ನಡೀತಿರುವಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಆತಂಕಗಳು ಆಗ್ತಾನೆ ಇದ್ವು. ಪ್ರಶ್ನೆ ಪತ್ರಿಕೆಗಳು ಒಂದು ಸೋರಿಕೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸುದ್ದಿಗಳು ಕೂಡ ಹಬ್ತಾನೆ ಇದ್ವು ವಿದ್ಯಾರ್ಥಿಗಳಿಗೆ. ಯೂಟ್ಯೂಬ್ ಆಗಿರ್ಬೋದು, ಇತರೆ ಒಂದು ಸೋಷಿಯಲ್ ಮೀಡಿಯಾಗಳು, ಇನ್ಸ್ಟಾಗ್ರಾಮ್ನಲ್ಲಿ ಬಹುತೇಕವಾಗಿ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ಪೇಪರ್ಗಳು ಯಾವುದೊಂದು ಕ್ವಶನ್ ಪೇಪರ್ಗಳನ್ನ ವಿದ್ಯಾರ್ಥಿಗಳಿಗೆ ಅದು ಹರಿದಾಡ್ತಾ ಇದ್ವು. ಸೊ ಅದು ವಿದ್ಯಾರ್ಥಿಗಳು ಹೆಚ್ಚಿಗೆ ಪ್ರಶ್ನೆಗಳು ಕೂಡ ಆಗ್ತಾ ಇದ್ವು, ಪೋಷಕರಲ್ಲೂ ಕೂಡ ಒಂದು ಆತಂಕ ಆಗ್ತಾ ಇದ್ವು. ವಿದ್ಯಾರ್ಥಿಗಳಲ್ಲೂ ಕೂಡ ಅಂದರೆ ಒಂದು ಓದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಆತಂಕ, ಭಯ ಆಗ್ತಾ ಇದ್ದಾರೆ. ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿದೀವ, ನಾವು ಓದಿರೋದು ವೇಸ್ಟ್ ಆಗಿದೆಯಾ, ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಆಗ್ತಿದ್ರೆ ಓದದೇ ಇರುವಂಥ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಎಲ್ಲಿ ಸಿಗ್ತಿದೆ ಏನು ಅಂತಲೇ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ಕ್ವಶನ್ ಪೇಪರ್ನ ಒಂದು ಸೋರಿಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಪ್ರಶ್ನೆ ಪತ್ರಿಕೆಗಳೇ ಸುದ್ದಿ ವೈರಲ್ ಆಗ್ತಿದೆ ಅಂತ ಹೇಳ್ಬೋದಾಗಿತ್ತು, ಕ್ವಶನ್ ಪೇಪರ್ಗಳು ಕೂಡ ವೈರಲ್ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಕ್ವಶನ್ ಪೇಪರ್ಗಳನ್ನು ನೋಡಿದಂಥ ವಿದ್ಯಾರ್ಥಿಗಳು ಎಲ್ಲರನ್ನ ಕೂಡ ಕೇಳ್ತಾರೆ, ಇದು ನಿಜಾನ, ಇದು ಬರುತ್ತಾ, ಹಾಗೆ ಅಂತ. ನಮಗೂ ಕೂಡ ಕೆಲ ವಿದ್ಯಾರ್ಥಿಗಳ ಡೌಟ್ಸ್ಗಳು ಕೂಡ ಇದೆ ಆಗಿದ್ದಾವೆ. ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತೆ, ಅದನ್ನ ಕಳಿಸ್ಕೊಡಿ ನಮಗೆ. ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇದೆಯಂತೆ, ಅದನ್ನ ಕಳಿಸ್ಕೊಡಿ, ಎಲ್ಲಿದೆ, ಅದು ಎಲ್ಲಿ ಸಿಗುತ್ತೆ ನಮಗೆ, ಅಥವಾ ಕ್ವಶನ್ ಪೇಪರ್ ಲೀಕ್ ಆಗಿದೆಯಂತೆ, ಸೊ ಅದು ನಿಮ್ಮ ಬಳಿ ಇದೆಯಾ, ಇನ್ನೊಂದು ಮತ್ತೊಂದಂತೆಲ್ಲ ಕೇಳ್ತಿರೋ ವಿದ್ಯಾರ್ಥಿಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಒಂದು ಮಾಹಿತಿಗಳು ಬಂದಿರಬಹುದು. ಕ್ವಶನ್ ಪೇಪರ್ನ ಅಥವಾ ವಿದ್ಯಾರ್ಥಿಗಳು ಯಾವುದೊಂದು ಕ್ವಶನ್ ಪೇಪರ್ ಅಂದ್ಬಿಟ್ಟು ಕೂಡ ನಿಜ ಅಂತ ಅನ್ಕೊಂಡಿರಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ SLC ವಾರ್ಷಿಕ ಪರೀಕ್ಷೆ ನಿಗದಿಯಾಗಿದೆಯಲ್ಲ, ಇದರ ಒಂದು ಪ್ರಶ್ನೆ ಪತ್ರಿಕೆಗಳು ಅಂದ್ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ಪ್ರಶ್ನೆ ಪತ್ರಿಕೆಗಳು ಸುದ್ದಿ ಆಗ್ತಾ ಇರೋದಾಗಿರುತ್ತೆ. ಅದು ಒಂದು ದಿನಾಂಕಗಳಾಗಿರ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಮುಖವಾಗಿ ವಿದ್ಯಾರ್ಥಿಗಳು ಯಾವ ಡಿಪಾರ್ಟ್ಮೆಂಟ್ ಪರೀಕ್ಷೆಯನ್ನು ನಡೆಸ್ತಿದೆ, ಯಾವ ಇಲಾಖೆಯಲ್ಲಿ ಪರೀಕ್ಷೆ ನಡೆಸ್ತಿದೆ, ನಂತರದಲ್ಲಿ ಒಂದು ವಿಷಯ ಸಂಕೇತಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯ ಆಗಿರ್ಬೋದು, ಒಂದು ದಿನಾಂಕಗಳಾಗಿರ್ಬೋದು, ಇವುಗಳನ್ನೆಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಅದೇ ಇರೋ ರೀತಿಯಲ್ಲೇ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಹಾಕೋದ್ರ ಮುಖಾಂತರದಲ್ಲಿ ಅದು ಅವರ ಬಳಿ ಇದೆ. ಸೊ ಅದಕ್ಕೆ ಇಂತಿಷ್ಟು ಹಣವನ್ನಾಗಿರ್ಬೋದು ಅಥವಾ ಇಂತಿಷ್ಟು ಫಾಲೋವರ್ ಆಗಬೇಕು ಅಂತ ಅಥವಾ ಲೈಕ್ಸ್ ಆಗಬೇಕು ಅಂದ್ಬಿಟ್ಟು ಕೆಲವರು ಒಂದು ಬೇಡಿಕೆಗಳನ್ನ ಇಡ್ತಾ ಇರುವಂಥದ್ದು, ಅಥವಾ ಇಂತಿಷ್ಟು ಹಣವನ್ನು ಕಳಿಸ್ಕೊಡ್ತಾರೆ ಅವರಿಗೆ, ಅವರು ನಿಮಗೆ ಕ್ವಶನ್ ಪೇಪರ್ಗಳನ್ನ ಕಳಿಸ್ಕೊಡ್ತಾರೆ ಅಂತ ಕೂಡ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಿಡಿಗೇಡಿಗಳು ಮಾಡ್ತಾ ಇರೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯಲ್ಲಾಗಿರ್ಬೋದು, ಶಿಕ್ಷಣ ಮಂತ್ರಿಗಳು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅಥವಾ ಒಂದು ಸದನದಲ್ಲೂ ಕೂಡ ಅಂದರೆ ವಿಧಾನಸೌಧದ ಒಂದು ಸದನದಲ್ಲೂ ಕೂಡ ಒಂದು ಕುರಿತು ಚರ್ಚೆ ಆಗಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಇತರ ಒಂದು ಸಂಘಟನೆಗಳು ಕೂಡ ಈ ಕುರಿತು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಶಿಕ್ಷಣ ಇಲಾಖೆಯವರಿಗೆ ಮನವಿಗಳನ್ನು ಕೂಡ ಒಂದು ಒತ್ತಾಯನ ಕೂಡ ಮಾಡ್ತಿರೋದಾಗಿರುತ್ತೆ. ಈ ಕುರಿತು ಶಿಕ್ಷಣ ಇಲಾಖೆಯವರು ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕೂಡ ಒಂದು ದೂರನ್ನ ಕೂಡ ಕೊಟ್ಟಿರೋದಾಗಿರುತ್ತೆ. ಯಾವುದೇ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿಲ್ಲ ಅಂತ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಯಾರು ಕೂಡ ಆತಂಕವನ್ನು ಪಡುವಂಥ ಅವಶ್ಯಕತೆ ಇಲ್ಲ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹುತೇಕವಾಗಿ ಯೂಟ್ಯೂಬಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಗಳನ್ನು ಯಾವ್ದಾದ್ರು ಕ್ವಶನ್ ಪೇಪರ್ ಹಾಕ್ಬಿಟ್ಟು ಸೊ ಡೇಟ್ಗಳನ್ನು ಹಾಕ್ಬಿಟ್ಟು ಇದೇ ಡೇಟ್ಗೆ ಬರುವಂಥ ಕ್ವಶನ್ ಪೇಪರ್ ಇದಾಗಿದೆ ಹಾಗೆ ಹೀಗೆ ಅಂತ ಕೂಡ ಸುದ್ದಿಗಳಾಗ್ತಿದ್ದಾವೆ. ಅಥವಾ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಆ ಒಂದು ಸುದ್ದಿಗಳನ್ನು ಕೂಡ ನಾವು ಕೂಡ ವೀಕ್ಷಣೆ ಕೂಡ ಮಾಡಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅದನ್ನ ರೀಲ್ಸ್ ಅನ್ನ ಕೂಡ ಕಳಿಸ್ಬಿಟ್ಟು ನಮಗೆ ಇದು ನಿಜಾನ ಏನು ಅಂತ, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಅದನ್ನ ಕಳಿಸ್ಕೊಡಿ ಅಂತೆಲ್ಲ ಕೇಳ್ತೀರಿ. ಯಾವುದೇ ರೀತಿಯಾಗಿ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನಿಗದಿಯಾಗಿರ್ತಕ್ಕಂಥ SLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಲೀಕ್ ಆಗಿಲ್ಲ. ವಿದ್ಯಾರ್ಥಿಗಳೇ ಯಾವ್ದಾದ್ರು ಕ್ವಶನ್ ಪೇಪರ್ ನೀವು ನೋಡಿದ್ರು ಏನಾದ್ರು ಕೂಡ ಅದನ್ನ ಎಡಿಟ್ ಮಾಡಿರ್ತಾರೆ. ಸೊ ವಿದ್ಯಾರ್ಥಿಗಳಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಸರಿಯಾಗಿ. SLC ವಿದ್ಯಾರ್ಥಿಗಳಿರೋ ಕಾರಣಕ್ಕೆ ಅಷ್ಟಾಗಿ ಅವರಿಗೆ ಮೆಚುರಿಟಿ ಮೈಂಡ್ ಇರುತ್ತೆ ಇರುವಂತ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಒಂದು ಡೇಟ್ ಇನ್ನೊಂದು ಮತ್ತೊಂದೆಲ್ಲ ಡೇಟ್ ಇದೆ ಹಾಗೆ ಅನ್ಕೊಂಡು ಅದನ್ನೇ ನಿಜ ಅಂತ ನಂಬ್ತಾ ಇದ್ದೀರಾ. ಡೇಟ್ ಅನ್ನ ಎಡಿಟ್ ಮಾಡಿದ್ದಾರೆ, ಸಮಯ ಕೂಡ ಕೆಲವೊಮ್ಮೆ ಎಡಿಟ್ ಕೂಡ ಮಾಡಿದ್ದಾರೆ. ನಂತರದಲ್ಲೇ ಒಂದು ಇಲಾಖೆಯ ನೇಮ್ಗಳನ್ನ ಕೂಡ ಅಥವಾ ವಿಷಯ ಸಂಕೇತನ ಅಥವಾ ಇನ್ನೊಂದು ಬ್ಲರ್ ಕೂಡ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಕ್ವಶನ್ಗೆ ಹೋಗೋದ ರೀತಿಯಲ್ಲೆಲ್ಲ ಮಾಡಿ ಹಾಕ್ತಾ ಇರುವಂತದ್ದಾಗಿರುತ್ತೆ. ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಕ್ವಶನ್ ಪೇಪರ್ ಏನಿದೆಯಲ್ಲ ಅದು ಲೀಕ್ ಅಂದ್ಬಿಟ್ಟು ಶಿಕ್ಷಣ ಇಲಾಖೆಯವರು ಏನು ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತೆ ನಿಮಗೆ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಒಂದು ಇನ್ಸ್ಟಾಗ್ರಾಮ್ನಲ್ಲೇ ಕೂಡ ಕ್ವಶನ್ ಪೇಪರ್ ಇನ್ನೊಂದು ಮತ್ತೊಂದು ಹಾಗೆ ಅಂತ ಸುದ್ದಿ ಬಂದರೂ ಕೂಡ ಅದನ್ನ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡಿ ಆ ಒಂದು ಕ್ವಶನ್ ಪೇಪರ್ಗಳು ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಅಂದರೆ ಕಳೆದ ವರ್ಷದಲ್ಲಿ ನಡೆದಿರುವಂಥ ಎಕ್ಸಾಮ್ನ ಒಂದು ಕ್ವಶನ್ ಪೇಪರ್ಗಳನ್ನೇ ಅವರು ನಿಮಗೆ ಅಲ್ಲಿ ಎಡಿಟ್ ಮಾಡೋದ್ರ ಮುಖಾಂತರ ನಿಮಗೆ ತೋರಿಸ್ತಾ ಇರ್ತಾರೆ ವಿನಃ ಯಾವುದೇ 2024-25ನೇ ಸಾಲಿನಲ್ಲಿ ನಡೀತಿರುವಂಥ ಎಕ್ಸಾಮ್ಗೆ ಅದೇ ಬರುತ್ತೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಏನಾದ್ರು ಓದ್ಕೊಂಡು ಓದಿರೋ ಪಕ್ಷದಲ್ಲಿ ಯಾವ್ದಾದ್ರು ಒಂದೆರಡು ಕ್ವಶನ್ ಬರಬಹುದಷ್ಟು ಬಿಟ್ಟರೆ ಮೆಜಾರಿಟಿ ಆ ಕ್ವಶನ್ ಪೇಪರ್ ಅಲ್ವೇ ಅಲ್ಲ, ಅದು ಕಳೆದ ವರ್ಷಗಳಲ್ಲಿ ನಡೆದಿರುವಂಥ ಒಂದು ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಅವರು ಎಡಿಟ್ ಮಾಡೋದ್ರ ಮುಖಾಂತರದಲ್ಲಿ ವಿದ್ಯಾರ್ಥಿಗಳಿಗೆ ತೋರಿಸಿರ್ತಾರೆ. ಆ ಕಾರಣಕ್ಕೆ ಯಾವುದೇ ರೀತಿಯಾಗಿ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನಡೀತಿರ್ತಕ್ಕಂಥ SLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ
ಒಂದರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ. SLC ವಿದ್ಯಾರ್ಥಿಗಳದ್ದು ಕನ್ನಡ ವಿಷಯ ಅಥವಾ ಗಣಿತ ವಿಷಯ ಅಥವಾ ಇತರ ಒಂದು ವಿಜ್ಞಾನ ಅಥವಾ ಅಂದ್ರೆ ವಿದ್ಯಾರ್ಥಿಗಳಿಗೆ ಕಳೆದ ಒಂದು ಪರೀಕ್ಷೆಗಳು ಐತಲ್ಲ, ಇವಾಗ ಥರ್ಡ್ ಲ್ಯಾಂಗ್ವೇಜ್ ಮತ್ತೆ ವಿಜ್ಞಾನ ಪರೀಕ್ಷೆಗಳು ನಡೆದಿಲ್ಲ. ಕನ್ನಡ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಆಗಿರ್ಬೋದು ಅಥವಾ ಒಂದು ಹಿಂದಿ ಪರೀಕ್ಷೆದು ಕೂಡ ಆಗಿಲ್ಲ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕ್ವಶನ್ ಪೇಪರ್ಗಳು ಲೀಕ್ ಆಗಿಲ್ಲ. ಕಳೆದ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಅಂದಾಜಿನ ಪಕ್ಷದಲ್ಲಿ ನೋಡಿದಂಥ ಪಕ್ಷದಲ್ಲೂ ಕೂಡ ಅಲ್ಲಿ ಲೀಕ್ ಆದಂಥ ಕ್ವಶನ್ ಲೀಕ್ ಹಾಗೆ ಅಂತ ಸುದ್ದಿ ಬಂತಲ್ಲ. ಸೊ ಆ ಪ್ರಶ್ನೆ ಪತ್ರಿಕೆ ಮತ್ತೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರಿಕೆನ ಹೋಲಿಕೆ ನೋಡಿದಾಗಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಹಾಗೆ ಅಂತ ಅನ್ಕೊಂಡು ವಿದ್ಯಾರ್ಥಿಗಳು ಅದರ ಕಡೆನೇ ಹೆಚ್ಚಿಗೆ ಸಮಯ ಕೊಟ್ಟು ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಸಿಕ್ಕಿರುವಂಥ ಅದು ವಿದ್ಯಾರ್ಥಿಗಳಿಗೆ ಈಗಿರ್ತಕ್ಕಂಥ ಸಮಯದಲ್ಲೇ ನೀವು ಪ್ರಿಪರೇಷನ್ ಮಾಡ್ತೀರಿ. ಯಾವುದೇ ರೀತಿಯಾಗಿ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಏನಾದ್ರು ಸುದ್ದಿ ಬಂದ್ರೆ ಅದನ್ನು ಹುಡ್ಕೊಂಡು ಹಾಗೆ ಅಂತ ಟೈಮ್ ವೇಸ್ಟ್ ಮಾಡಿ ಯಾವುದೇ ರೀತಿ ಲೀಕ್ ಅಂತೂ ಆಗಿಲ್ಲ. ಲೀಕ್ ಆದ್ರೂ ಕೂಡ ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾರೆ, ಅವರ ಒಂದು ಪ್ಲಾನ್ ಏನಾಗಿರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಒಂದು ಪಕ್ಷ ಲೀಕ್ ಆಗೇ ಬಿಟ್ರೆ, ಸದ್ಯಕ್ಕಂತೂ ಲೀಕ್ ಆಗಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅದ್ರ ಕಡೆ ಬಿಟ್ಬಿಡಿ. ನೀವು ಒಂದು ಪಕ್ಷ ಲೀಕ್ ಆಯಿತು ಅಂತ ನೆನ್ಕೊಳ್ಳಿ, ಶಿಕ್ಷಣ ಇಲಾಖೆಯವ್ರ ಕಡೆ ಅವ್ರಿಗೆ ಏನಾರು ಅವ್ರ ಗಮನಕ್ಕೆ ಬಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಥವಾ ಏನಾದ್ರು ಕ್ವಶನ್ ಪೇಪರ್ ಒರಿಜಿನಲ್ ಅವರ ಏನೋ ಕೊಡಬೇಕು ಅಂತ ಅನ್ಕೊಂಡಿರ್ತಾರೆ, ಅದೇ ಕ್ವಶನ್ ಪೇಪರ್ ಲೀಕ್ ಅಂದ್ಬಿಟ್ಟು ಅವ್ರ ಗಮನಕ್ಕೆ ಬಂದು ಅದೇ ಕ್ವಶನ್ಸ್ಗಳೇನ ಆಗಿದ್ರೆ ಒಂದು ಪಕ್ಷ ಲೀಕ್ ಅಂತ ಅಧಿಕೃತವಾಗಿ ಏನಾದ್ರು ಲೀಕ್ ಆದಂಥ ಪಕ್ಷದಲ್ಲಿ ಇಲಾಖೆ ಕಡೆಯಿಂದ ಒಂದು ಕ್ವಶನ್ ಪೇಪರ್ನ ಬೇರೆ ಕೂಡ ಅಂದ್ರೆ ಒಂದು ಎಕ್ಸಾಮ್ ಒಂದೇ ಕ್ವಶನ್ ಪೇಪರ್ ಅಂತ ರೆಡಿ ಮಾಡಿರೋದಿಲ್ಲ, 3-4 ಸೆಟ್ಗಳನ್ನು ಅವ್ರು ರೆಡಿ ಮಾಡಿರ್ತಾರೆ. ಸೊ ಒಂದು ಕ್ವಶನ್ ಪೇಪರ್ ಲೀಕ್ ಆಯಿತು ಅಂತ ಒಂದು ಪಕ್ಷದಲ್ಲಿ ಯಾರಿಗೂ ಗೊತ್ತಾಗದಿರೋ ರೀತಿಯಲ್ಲಿ ಆ ಎಕ್ಸಾಮ್ಗೆ ಅದೇ ಸಮಯಕ್ಕೆ ಬೇರೆ ಕ್ವಶನ್ ಪೇಪರನ್ನು ಅವರು ರೆಡಿ ಎಲ್ಲ ಮಾಡಿಬಿಟ್ಟು ಬೇಗನೆ ಅವರು ಒಂದು ರವಾನೆನ ಕೂಡ ಮಾಡ್ತಾರೆ. ಈ ಒಂದು ಕ್ರಮಕ್ಕೆ ಕೂಡ ಶಿಕ್ಷಣ ಇಲಾಖೆಯವರು ಮುಂದಾಗಿರ್ತಾರೆ. ಮೊದಲೇ ಅವರು ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದ ಕ್ವಶನ್ ಪೇಪರ್ ಲೀಕ್ ಅಂತೂ ಆಗಿಲ್ಲ. ವಿದ್ಯಾರ್ಥಿಗಳು ಇಲಾಖೆಯವರು ಕೂಡ ಪ್ಲಾನ್ ಎಲ್ಲ ಮಾಡಿರ್ತಾರೆ. ಮತ್ತೆ ಯಾವುದೇ ರೀತಿ ಲೀಕ್ ಆಗದೇ ಇರೋ ರೀತಿಯಲ್ಲಿ ಕ್ರಮಗಳನ್ನ ಕೂಡ ಅವ್ರು ವಹಿಸ್ತಿರ್ತಾರೆ. ಸದ್ಯಕ್ಕೆ ಯಾವುದೇ ಊಹಾಪೋಹಗಳಿಗೆ ವಿದ್ಯಾರ್ಥಿಗಳು ಕಿವಿಗೊಡದೆ ನಿಮ್ಮ ಬಳಿ ಇರತಕ್ಕಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಪ್ರಿಪರೇಷನ್ ಮಾಡಿ ಸಿದ್ಧತೆನ ಮಾಡ್ಕೊಂಡು ಓದ್ಕೊಂತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಒಂದು ಸ್ಟಡಿನ ಮಾಡಬೇಕು, ಪರೀಕ್ಷಾ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವ ಥರ ಸ್ಟಡಿ ಮಾಡಬೇಕಿರುತ್ತೆ, ಅಂದರೆ ವಿದ್ಯಾರ್ಥಿಗಳು ಯಾವ ಥರ ಪರೀಕ್ಷಾ ದಿನಗಳಲ್ಲಿ ಸ್ಟಡಿ ಮಾಡ್ಬೋದು, ಮತ್ತು ಏನೇನು ಓದಬೇಕಿರುತ್ತೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯಲ್ಲಿ ಯಾವ ಥರ ಬರೀಬೇಕಿರುತ್ತೆ, ಯಾವ ಥರ ಬರೆದ್ರೆ ಪಾಸ್ ಆಗ್ಬೋದು, ಮತ್ತು ಯಾವ ಥರ ಬರೆದ್ರೆ ಉತ್ತಮ ಅಂಕಗಳನ್ನು ಗಳಿಸ್ಬೋದು ಅಂತ ಸಂಬಂಧಪಟ್ಟಂತೆ ಕೂಡ ವಿಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ವೀಕ್ಷಣೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚಿಗೆ ಅಂಕಗಳನ್ನು ಕೂಡ ಗಳಿಸ್ಬೋದಾಗಿರುತ್ತೆ, ಪಾಸ್ ಕೂಡ ಆಗ್ಬೋದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಕೂಡ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಸ್ ಇರುತ್ತೆ. ಈ ವಿಡಿಯೋದ ಕೊನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ವಿಡಿಯೋಸ್ ಬರುತ್ತದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರೋದೇನೆಂದರೆ 2024 ಮತ್ತು 25ನೇ ಶೈಕ್ಷಣಿಕ ವರ್ಷದಲ್ಲಿ ನಿಗದಿಯಾಗಿರತಕ್ಕಂಥ ಯಾವುದೇ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಅಂತೂ ಆಗಿಲ್ಲ ವಿದ್ಯಾರ್ಥಿಗಳು. ಇದಂತೂ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀವು ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಟ್ಕೊಂಡು ಕ್ವಶನ್ ಪೇಪರ್ ಲೀಕ್ ಆಗಿ ಅಂತೆಲ್ಲ ಸಮಯ ವ್ಯರ್ಥ ಮಾಡಬೇಡಿ. ವಿದ್ಯಾರ್ಥಿಗಳು ಇರತಕ್ಕಂಥ ಸಮಯದಲ್ಲಿ ಸರಿಯಾದ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು ಆ ಒಂದು ಪರೀಕ್ಷೆಗಳಿಗೆ ಕಡೆನೇ ಸದ್ಯಕ್ಕೆ ಇವಾಗ ಗಮನವನ್ನು ಕೊಡಿ. ಸೊ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಹಾಗೆ ಹೀಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ನೀವು ಅದನ್ನು ನಿಜ ಅಂತ ನಂಬ್ಕೊಂಡು ವಿದ್ಯಾರ್ಥಿಗಳು ಅದರ ಕಡೆನೇ ಹೆಚ್ಚಿಗೆ ಗಮನ ಕೊಟ್ಟು ಸಮಯನ ವ್ಯರ್ಥ ಮಾಡ್ಕೊಂಡು ಕೂತ್ಕೊಂಡ್ರೆ ಪರೀಕ್ಷೆಯಲ್ಲಿ ಆ ಒಂದು ಪ್ರಶ್ನೆಗಳನ್ನು ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಆಪ್ಷನ್ ಇರೋದಿಲ್ಲ. ವಿದ್ಯಾರ್ಥಿಗಳು ಅನುತೀರ್ಣ ಆಗ್ತೀರಾ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಊಹಾಪೋಹಗಳಿಗೆ ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆಗಳ ಹುಡುಕಾಟಕ್ಕೆ ವಿದ್ಯಾರ್ಥಿಗಳು ಅಂದರೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ರೆಫರ್ ಮಾಡಿದ್ರೆ ಅದೇ 5 ವರ್ಷದ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಬಹುತೇಕ ಅದೇ ಕ್ವಶನ್ಸ್ಗಳು ರಿಪೀಟ್ ಆಗುವ ಸಾಧ್ಯತೆ ಇರ್ತವೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಊಹಾಪೋಹಗಳಿಗೆ ಕಿವಿಗೊಡದೆ ಸದ್ಯಕ್ಕಿರುವಂತಹ ಒಂದು ಏನು ಸಿದ್ಧತೆಯನ್ನು ಶಿಕ್ಷಣದ ಕಡೆ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.